ನಮಸ್ಕಾರ, ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಹುರುಳಿಕಾಳು ಚಟ್ನಿ ಪುಡಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹುರುಳಿಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಹುರುಳಿಕಾಳನ್ನು ಪೂರ್ತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿಯಿರಿ. ಈ ರೀತಿ ಸಣ್ಣೂರಿನಲ್ಲೇ ಹುರ್ಕೊತಾ ಬಂದು ಒಂದು ಅರ್ಧ ಮುಕ್ಕಾಲು ಹುರಿದಿದ್ದಾಯಿತು ಅನ್ನೋವಾಗ ಅದಕ್ಕೆ ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಈಗ ಹುಣಸೆ ಹಣ್ಣು ಮತ್ತು ಹುರುಳಿಕಾಳು ಪೂರ್ತಿ ಹುರಿದಾದ ನಂತರ ಅದನ್ನು ಒಂದು ತಟ್ಟೆಗೆ ತೆಗೆದಿಡಿ. ಈಗ ಅದೇ ಬಾಣಲಿಗೆ ಒಂದು 1/4 ಕಪ್ಪಷ್ಟು ಒಣಕೊಬ್ಬರಿನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹುರುಳಿಕಾಳು ನೀವು ಎಷ್ಟು ತೊಗೊಂಡಿರ್ತೀರ ಅದರ ಅರ್ಧದಷ್ಟನ್ನು ನೀವಿಲ್ಲಿ ಒಣಕೊಬ್ಬರಿನ ತೊಗೋಬೇಕಾಗುತ್ತೆ. ಒಣಕೊಬ್ಬರಿನ ಸ್ವಲ್ಪ ಬೆಚ್ಚಗೆ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಮತ್ತೊಂದು ಪ್ಯಾನ್ ಇಟ್ಟು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು 8ರಿಂದ 10 ಎಲೆ ಆಗುವಷ್ಟು ಕರಿಬೇವನ್ನು ಹಾಕಿ, ಕರಿಬೇವನ್ನು ಚೆನ್ನಾಗಿ ಗರ್ಗರಿ ಆಗೋವರೆಗೂ ಹುರ್ಕೊಳ್ಳಿ. ಕರಿಬೇವು ಗರ್ಗರಿ ಆದ ನಂತರ ಅದಕ್ಕೆ ಕಲರ್ಗಾಗೋಷ್ಟು ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ಒಣಮೆಣಸಿನ್ಕಾಯಿನ ಸೇರಿಸ್ಕೊಡಿ. ನೀವಿಲ್ಲಿ ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಖಾರ ತಿನ್ನಲ್ಲ ಅನ್ನೋರು ಒಣಮೆಣಸಿನ್ಕಾಯಿನ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಒಂದು 4 ಒಣಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೊಂಡು ಅದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ಇವೆಲ್ಲ ತಣ್ಣಗಾದ ನಂತರ ಅದೇ ಬಾಣಲಿಗೆ ಹುರಿದಿಟ್ಕೊಂಡಿರೋಂಥ ಹುರುಳಿಕಾಳು, ಹುಣಸೆಹಣ್ಣು ಮತ್ತು ಹುರಿದಿಟ್ಟಿರೋಂಥ ಒಣಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಎಲ್ಲನೂ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಪುಡಿ ಮಾಡಬೇಡಿ. ಪುಡಿ ಮಾಡಿದ್ರೆ ಅದು ಒದ್ದೇ ಇರುತ್ತೆ ಮತ್ತು ತುಂಬ ದಿನ ಸ್ಟೋರ್ ಮಾಡೋದಕ್ಕೆ ಆಗಲ್ಲ. ಈ ರೀತಿ ಪೂರ್ತಿ ತಣ್ಣಗಾದ ನಂತರನೇ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿರೋದನ್ನು ಒಂದು ತಟ್ಟೆಗೆ ಹಾಕಿ ಆರೋದಕ್ಕಿಟ್ಟು ಅದು ತಣ್ಣಗಾದ ನಂತರ ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ 3 ತಿಂಗಳ ಕಾಲ ಕೆಡದೆ ಹುರುಳಿಕಾಳು ಚಟ್ನಿ ಪುಡಿ ತುಂಬಾ ರುಚಿಯಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.